ಇನ್ನು ಇದರ ಜೊತೆಗೆ ವಿಜಯಪುರದ ಹಲಸಂಗಿಯಲ್ಲಿ ನಡೆದಿರುವಂತಹ ಚಿನ್ನದ ಅಂಗಡಿ ದರೋಡೆ ಪ್ರಕರಣಕ್ಕೆ ಈಗ ಬಿಗ್ ಟ್ವಿಸ್ಟ್ ಸಿಗ್ತಾ ಇದೆ. ದರೋಡೆಗೂ ಮುನ್ನ ಆರಾಮಾಗಿ ಓಡಾಡಿಕೊಂಡಿದ್ದಂತಹ ಖದೀಮರು ಮುಸುಕುಧಾರಿಗಳಾಗಿ ಬೈಕ್ನಲ್ಲಿ ಓಡಾಡಿದ್ರಂತೆ. ಈ ದರೋಡೆಕೋರರು ಒಟ್ಟು 7 ಚಿನ್ನದ ಅಂಗಡಿಗಳನ್ನು ಟಾರ್ಗೆಟ್ ಮಾಡಿದ್ರು ಈ ಗ್ಯಾಂಗ್. ದರೋಡೆಕೋರರ ಓಡಾಟದ ದೃಶ್ಯ ಈಗ ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಪ್ರಿಯಾ ಜ್ಯುವೆಲ್ಲರಿ ಬಳಿ ಸುತ್ತಾಡಿ ಭುವನೇಶ್ವರಿ ಜ್ಯುವೆಲ್ಲರಿಗೆ ಕನ್ನವನ್ನು ಹಾಕಿರುವಂತಹ ಇಬ್ಬರು ಖದೀಮರ ಪತ್ತೆಗಾಗಿ ಈಗ ಪೊಲೀಸರು ಬಲೆ ಬೀಸಿದ್ದಾರೆ. ಇದು ದೊಡ್ಡ ಮಟ್ಟದಲ್ಲಿ ವಿಜಯಪುರದಲ್ಲಿ ಆಗಿರುವಂತಹ ವಿಜಯಪುರದ ಹಲಸಂಗಿಯಲ್ಲಿ ಆಗಿರುವಂತಹ ಘಟನೆಯ ಬಗ್ಗೆ ದೊಡ್ಡ ಮಟ್ಟದಲ್ಲಿ ಸುದ್ದಿ ಆಗಿತ್ತು. ಅಲ್ಲಿ ಗನ್ನನ್ನು ತಗೊಂಡು ಬರ್ತಾರೆ. ಗನ್ನನ್ನು ತಗೊಂಡು ಬಂದು ಅಂಗಡಿಯಲ್ಲಿ ಸೇಮ್ ಆ್ಯಸ್ ಇಟ್ ಈಸ್ ನೆಲಮಂಗಲದಲ್ಲಿ ಯಾವ ರೀತಿಯಾಗಿ ಆಗಿದೆ ಅಲ್ಲ, ಆ ನೆಲಮಂಗಲದಲ್ಲಿ ಆಗಿರೋ ರೀತಿಯಲ್ಲೇ ಅದಕ್ಕಿಂತ ಮುಂಚಿತವಾಗಿ ನಿನ್ನೆ ವಿಜಯಪುರದಲ್ಲಿ ಆ ಪಿಸ್ತೂಲನ್ನು ತೋರಿಸಿ ದರೋಡೆಯನ್ನು ಮಾಡಿದ್ರು. ನೀವು ದೃಶ್ಯಾವಳಿಗಳನ್ನು ನೋಡ್ತಾ ಇದ್ರು ನೋಡಿ. ಮುಖಕ್ಕೆ ಮಾಸ್ಕ್ ಹಾಕೋತಾರೆ, ಗನ್ ತೋರಿಸ್ತಾರೆ, ಸಿನಿಮೆಯ ರೀತಿಯಲ್ಲಿ ಬರ್ತಾರೆ. ಈಗ ಅವರು ಅಲ್ಲಿ ಓಡಾಡಿರುವಂತಹ ಚಲನವಲನ ಮಾಡಿರುವಂತಹ ದೃಶ್ಯಾವಳಿಗಳು ಅಲ್ಲಿ ಅಕ್ಕಪಕ್ಕ ಹಾಕಿರುವಂತಹ CC ಕ್ಯಾಮೆರಾಗಳಲ್ಲಿ ರೆಕಾರ್ಡ್ ಆಗಿದ್ದಾವೆ. ಅವರು ಕೇವಲ ಒಂದೇ ಒಂದು ಅಂಗಡಿಯನ್ನು ಟಾರ್ಗೆಟ್ ಮಾಡಿರಲಿಲ್ಲ ಈ ಕಳ್ಳತನ ಮಾಡಬೇಕು ಅಂತಂದಂಥ ಸಂದರ್ಭದಲ್ಲಿ. ಅದಕ್ಕಿಂತ ಮುಂಚಿತವಾಗಿ ಒಟ್ಟು 7 ಚಿನ್ನದ ಅಂಗಡಿಗಳನ್ನು ಟಾರ್ಗೆಟ್ ಮಾಡಿದ್ರಂತೆ. ಆ ಸಂದರ್ಭದಲ್ಲಿ ಅಲ್ಲೊಂದು ಪ್ರಿಯಾ ಜ್ಯುವೆಲ್ಲರಿ ಅಂತ ಅಂಗಡಿ ಇರುತ್ತೆ. ಆ ಜ್ಯುವೆಲ್ಲರಿ ಅಂಗಡಿಯಲ್ಲೂ ಸಹ ಟಾರ್ಗೆಟನ್ನು ಮಾಡಿದ್ರು, ಅಲ್ಲಿ ಸುತ್ತಾಡಿದ್ರು. ಅದಾದ ಮೇಲೆ ಭುವನೇಶ್ವರಿ ಜ್ಯುವೆಲ್ಲರಿಗೆ ಎಂಟ್ರಿಯನ್ನು ಕೊಟ್ಟು ಪಿಸ್ತೂಲನ್ನು ತೋರಿಸಿ ಅಲ್ಲಿ ಅಂಗಡಿಯಲ್ಲಿರುವಂತಹ ಬಂಗಾರವನ್ನು ತೆಗೆದುಕೊಂಡು ಹೋಗ್ತಾರೆ, ಕಳ್ಳತನವನ್ನು ಮಾಡ್ತಾರೆ. ಇನ್ನು ಅದರ ಸಂಪೂರ್ಣವಾದಂತಹ ಅಪ್ಡೇಟ್ಸ್ ಪೊಲೀಸರು ಮಾಹಿತಿಯನ್ನು ಕಲೆ ಹಾಕುವಂತಹ ಕೆಲಸವನ್ನು ಮಾಡ್ತಾ ಇದ್ದಾರೆ. ಆ ಸಂದರ್ಭದಲ್ಲಿ ಅವರಿಗೆ ಗೊತ್ತಾಗುತ್ತೆ ಪೊಲೀಸರಿಗೆ, ಅವರು ಪ್ರಿಯಾ ಅನ್ನುವಂತಹ ಜ್ಯುವೆಲ್ಲರಿ ಬಳಿ ಹತ್ರನೂ ಬಂದಿದ್ದರು. ಅಲ್ಲಿ ಅವರು ಹೋಗ್ತಾ ಇರುವಂತಹ ಬೈಕಿನ ದೃಶ್ಯಾವಳಿಗಳಿದಾವೆ ನೋಡಿ. ಅಲ್ಲಿ ನಾವು ಮಾರ್ಕ್ ಮಾಡಿ ತೋರಿಸ್ತಾ ಇದ್ದೀವಿ. ಇದು ಪ್ರಿಯಾ ಅಂಗಡಿಯ ಮುಂಭಾಗದಿಂದ ಹೋಗ್ತಾ ಇರುವಂತಹ ಸಂದರ್ಭದಲ್ಲಿ ಇನ್ನುವಂತಹ ದೃಶ್ಯಾವಳಿಗಳು. ಅಲ್ಲೂ ಸಹ ಅವರು ಮುಖಕ್ಕೆ ಮಾಸ್ಕ್ ಹಾಕಿರ್ತಾರೆ ಇಬ್ಬರು. ಅಂದರೆ ಎಲ್ಲವೂ ಸಹ ಮುಂಚಿತವಾಗಿ ಪ್ರೀ ಪ್ಲ್ಯಾನ್ ಮಾಡಿಕೊಂಡು ಯಾವ ಅಂಗಡಿ ಕನ್ನ ಹಾಕಬೇಕು, ಎಲ್ಲಿ ಹೋಗಬೇಕು, ಏನು ಮಾಡಬೇಕು, ಅಲ್ಲಿಂದ ಎಕ್ಸ್ಕೇಪ್ ಹೆಂಗೆ ಆಗಬೇಕು, ಅಲ್ಲಿ ಭಯಪಡಿಸಿ ಅಲ್ಲಿಂದ ಬಂಗಾರವನ್ನು ಹೇಗೆ ಕದ್ಕೊಂಡು ಹೋಗಬೇಕು, ಎಲ್ಲವೂ ಸಹಿತ ಪ್ಲ್ಯಾನ್ ಮಾಡ್ಕೊಂಡಿರ್ತಾರೆ. ನಾವೆಲ್ಲರೂ ಸಹ ಅಂದ್ಕೊಂಡಿದ್ದು ಕೇವಲ ಅದು ಒಂದು ಅಂಗಡಿಗೆ ಬಂದರು ಡೈರೆಕ್ಟಾಗಿ ಟಾರ್ಗೆಟನ್ನು ಮಾಡಿದ್ರು, ಅಲ್ಲಿಂದ ಕದ್ಕೊಂಡು ಹೋದರು ಅಂತ ಅಲ್ಲ. ಅದರ ಬದಲಾಗಿ ಆ ಬಿಜಾಪುರದಲ್ಲಿರುವಂತಹ ಒಟ್ಟು 7 ಅಂಗಡಿಗಳು, ಹಲಸಂಗಿ ಏನು ಗ್ರಾಮ ಇದೆಯಲ್ಲ ಆ ಊರು, ಆ ಹಲಸಂಗಿಯಲ್ಲಿ 7 ಚಿನ್ನದ ಅಂಗಡಿಗಳಿಗೆ ಕನ್ನ ಹಾಕುವಂತಹ ಪ್ಲ್ಯಾನನ್ನು ಮಾಡಿಕೊಂಡಿದ್ರು.